Knowledge Park, the creative school. Admissions are open from LKG to 10th standard. Free uniform for new admission students. Public school English medium. Admissions are open. Nursery to higher classes. Sagya Hospital Fertility and Mother Care, General Hospital with Scanning Center, Bus Stand Road, बसवकल्याण। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत। हुलसूर ग्राम पंचायत को नगर पंचायत घोषित करने पर बीजेपी एमएलए चन्नू सालगार समेत बीजेपी लीडर्स और कार्यकर्ताओं की ओर से पटाखे फोड़ जश्न मनाया गया। डिस्ट्रिक्ट हुलसूर तालुका के हुलसूर ग्राम पंचायत को 27 नवंबर 2025 को कर्नाटका कांग्रेस सरकार ने नगर पंचायत घोषित किया। पंचायत घोषित करने पर बीजेपी पार्टी की ओर से एमएलए चन्नू सालगार, एक्स-जेडपी मेंबर अनिल भुसारे समेत बीजेपी लीडर्स, कार्यकर्ताओं और हुलसूर के लोगों ने हुलसूर ग्राम पंचायत के सामने पटाखे फोड़ जश्न मनाते हुए कर्नाटका सरकार का धन्यवाद किया। अनिल भुसारे ಅವರಿಗೆ ರಾಜ್ಯ ಸರ್ಕಾರಕ್ಕೆ ಪಟ್ಟಣ ಪಂಚಾಯಿತಿಗೆ ಭಾರತ್ ಮಾತಾಕ್ಕೆ ದಿನದ ಬೇಡಿಕೆ ಹುಲ್ಸೂರು ಪಟ್ಟಣ ಪಂಚಾಯಿತಿಗೆ ಹುಲ್ಸೂರು ಜನತೆಗೆ ಹುಲ್ಸೂರು ಹೋರಾಟ ಸಮಿತಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಚನ್ನೂ ಸಾಲಗಾರ್ ಅವರಿಗೆ ನನ್ನ ವಿಧಾನಸಭಾ ಮತಕ್ಷೇತ್ರದ ಇನ್ನೊಂದು ತಾಲೂಕಾ ಹುಲ್ಸೂರು KRK Giri Silk and Sari, 7 Heaven Golden Super Mall, 50% off. Winter sale Nepali sweater wala, lady gents and kids. City के टूरिस्ट लॉज और हराड़ा चौक बसवकल्याण। ಸಮಸ್ತ ಹುಲ್ಸೂರಿನ ನನ್ನೆಲ್ಲ ಮಹಾಜನತೆ ಮತ್ತು ವಿಶೇಷವಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹೋರಾಟ ಇತ್ತು। ಹುಲ್ಸೂರು ತಾಲೂಕಾ ಅಂತ ಹೇಳಿ ಘೋಷಣೆ ಆಗಿ ಹಲವಾರು ವರ್ಷಗಳು ಕಳೆದು ಹೋದವು। ಪಟ್ಟಣ ಪಂಚಾಯತ್ ಅಂತ ಹೇಳಿ ಯಾಕೆ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಬಹುದಿನದ ಬೇಡಿಕೆಯಾಗಿತ್ತು। ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಬೇಕು ಅಂತ ಹೇಳಿ ಇವತ್ತು ನಾನು ಕೂಡ ಕಳೆದ ಅಧಿವೇಶನದಲ್ಲಿನೂ ಕೂಡ ನಮ್ಮ ಜಿಲ್ಲೆಯ ಪೌರಾಡಳಿತ Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. Tibetan sweater wala, shifted to Veterinary Hospital, Hulsoor Road, ಬಸವಕಲ್ಯಾಣ। ಕಳೆದ ಅಧಿವೇಶನದಲ್ಲಿನೂ ಕೂಡ ನಮ್ಮ ಜಿಲ್ಲೆಯ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರಿಗೆ ಸರ್ ಯಾವುದೇ ಕಾರಣಕ್ಕೂ ಹುಲ್ಸೂರು ಕೈ ಬಿಡಬೇಡ್ರಿ, ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಬೇಕು, ಹುಲ್ಸೂರು ತಾಲೂಕಾ ಹೆಡ್ ಕ್ವಾರ್ಟರ್ ಅಂತ ಹೇಳಿ ಬೆಂಗಳೂರಿನಲ್ಲಿ ನಡೆದಂಥ ಅಧಿವೇಶನದೊಳಗೆ ನಾನು ಕೂಡ ಅವರಿಗೆ ಮನವಿ ಮಾಡಿಕೊಂಡಿದ್ದ ಸಮಸ್ತ ಹುಲ್ಸೂರಿನ ಮಹಾಜನತೆಯ ಪರವಾಗಿ। ಅದಾದ ನಂತರ ಅನೇಕ ಬಾರಿ ಅವರು ಎಲ್ಲಿ ಸಿಕ್ಕಾಗೂ ಕೂಡ ಅವರಿಗೆ ನಾನು ವಿನಂತಿಯನ್ನು ಮಾಡಿದ್ದೆ। ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಸರ್ ತಾವು ಜಿಲ್ಲೆಯ ಉಸ್ತುವಾರಿ ಸಚಿವರು ಹುಲ್ಸೂರು ಪಟ್ಟಣ ಪಂಚಾಯತ್ ಅಂತ ಹೇಳಿ ಘೋಷಣೆ ಮಾಡ್ಬೇಕಂತ ಹೇಳಿ ಹಲವಾರು ಬಾರಿ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೆ। ಮತ್ತು ನಮ್ಮೆಲ್ಲ ಸಮಸ್ತ ಹುಲ್ಸೂರಿನ ಮಹಾಜನತೆ ಪ್ರತಿಯೊಬ್ಬರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ಹೋರಾಟ ಮಾಡಿ ಮತ್ತು ಹುಲ್ಸೂರಿನಲ್ಲಿ ಒಬ್ಬೆ ಹೊಡೆದ್ರ ಮುಖಾಂತರ ಹೋರಾಟ ಮಾಡಿ ಅನೇಕ ಹೋರಾಟಗಳು ಮಾಡಿ ಇವತ್ತು ನಿಮ್ಮೆಲ್ಲರ ಹೋರಾಟದ ಫಲವಾಗಿ, ನಿಮ್ಮೆಲ್ಲರ ಪ್ರಯತ್ನದ ಫಲವಾಗಿ ಇವತ್ತಿನ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಹುಲ್ಸೂರು ಪಟ್ಟಣ ಪಂಚಾಯತ್ ಅಂತ ಹೇಳಿ ಅಧಿಕೃತವಾಗಿ ಡಿಕ್ಲೇರ್ ಆಗಿದೆ। ಈ ಸಿಹಿ ಸುದ್ದಿಯನ್ನ ನಾವು ಯಾರಿಂದ ತಗೊಂಡಿಲ್ಲ, ಈ ಸಿಹಿ ಸುದ್ದಿ ನಮಗೆ ಕೊಟ್ಟಂತವರು ನಮ್ಮ ಪೌರಾಡಳಿತ ಸಚಿವರಾದಂಥ ರಹೀಂ ಖಾನ್ ಅವರು।